ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ, ಆದ್ರೆ ಇವತ್ತು ಮೊಹರಂ. ಅದರಿಂದ ಮಾರ್ಕೆಟ್ ಇಲ್ಲ. ಸೊ ಅದರಿಂದ ಇವತ್ತು ಈ ಪ್ರಶ್ನೆ ಉತ್ತರಗಳ ಒಂದು ಸೆಷನ್ ಮಾಡೋಣ. ನಿಮ್ಮ ಪ್ರಶ್ನೆಗಳನ್ನ ವಿಷ್ಣು ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ ಸರ್, ನಮಸ್ಕಾರ. ಸರ್, ಮೊದಲನೇ ಪ್ರಶ್ನೆ, ನಿಫ್ಟಿ 24,000ವನ್ನ ಮತ್ತೆ ದಾಟಿದೆ. ದಾಟಿದ್ಯಾ? ಫುಲ್ ಜಂಪ್ ಆಗಿದೆ. 24,056. 24,001 ಅಂತಂದ್ರೇನೆ ದಾಟ್ಬಿಡ್ತು ಅಂತಾನೆ ಅಲ್ವಾ ಸರ್? ಸರಿ, ಮತ್ತೆ ನಿನ್ನೆ ಏನಾಯ್ತು ಮಾರ್ಕೆಟ್ ಅಲ್ಲಿ? ಇವತ್ತು ಮಾರ್ಕೆಟ್ ನ ಮುಚ್ದಂಗೆ ನೀವು ತೆಗ್ದು ಕೊಟ್ಟಿದ್ರೆ ಏನಾಗಿರ್ತಿತ್ತು? ಇವತ್ತು ದೊಡ್ಡದಾಗಿ ನಡೆದಿರ್ಕಿತ್ತು ಸರ್. ಆ ಸಂಭವದ ಬಗ್ಗೆನೇ ಕೇಳ್ಬೇಕು ಅಂತ ಅನ್ಕೊಂಡೆ. ಅದೇ ಈಗ ಹಿಂಗಿದೆ, ಎಲ್ಲಿದೆ ಮಾರ್ಕೆಟ್? ಈ ಒಂದ್ ವೇಳೆ ಮಾರ್ಕೆಟ್ ಓಪನ್ ಮಾಡಿದ್ರು ಅಂತಂದ್ರೆ 23,700ಕ್ಕೆ ಹೋಗಿರ್ತಿತ್ತ ಸರ್? ಹೌದು. ಓಕೆ ಸರ್, ಈಗ ಸಂದೇಹ ಏನು ಅಂತಂದ್ರೆ ಮಾರ್ಕೆಟ್ ಇದು 24,000ನ ದಾಟ್ಬಿಡ್ತು ಅಂತ ಸಂತೋಷ ಪಡೋದಾ, ಇಲ್ಲಾಂದ್ರೆ ಸೋಮವಾರ ಅದು ಹೇಗೆ ಓಪನ್ ಆಗುತ್ತೆ ಅಂತ ಭಯ ಪಟ್ಕೊಂಡೇ ಇರೋದಾ? ಯಾಕೆ ಚಿಂತೆ ಮಾಡ್ತೀಯಾ? ಮಂಡೇ ಇಲ್ಲ ಅಂದ್ರೆ ಟ್ಯೂಸ್ಡೇ ಇಲ್ಲ ಅಂದ್ರೆ ವೆಡ್ನೆಸ್ಡೇ 23 ಹತ್ತತ್ರ ಬಂದ್ಬಿಡತ್ತೆ. ಫೈನಲ್ ಆಗಿ 23ನ್ನ ಹೊಡಿಯತ್ತೆ. ಚಿಂತೆನೆ ಪಡಬೇಡ. ಯಾವತ್ತು ಅನ್ನೋದೇ ಪ್ರಶ್ನೆ. ಸರ್, 23ನ್ನ ತಿರ್ಗಾ ಹೊಡಿಯತ್ತೆ ಅಂತಂದ್ರೆ ಈಗ ಇನ್ನಿಂದ ಇನ್ನೊಂದು 1,000 ಪಾಯಿಂಟ್ ಕಡಿಮೆ ಆಗುತ್ತೆ. ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಅದ್ರಲ್ಲಿ ನಿನ್ಗೇನ್ ಸಂದೇಹ ಇದೆ? 1,000 ಪಾಯಿಂಟ್ ಕಡಿಮೆ ಆದ್ರೆ ಈಗ ನಿಫ್ಟಿನಲ್ಲಿ ಮುಖ್ಯವಾದಂತ ನಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಇರುವಂತ ಕಂಪನೀಸ್ ನೀವ್ ಹೇಳೋಂತ ಪಿ ಅರೌಂಡ್ 12, 13 ಅಂತ ಹೋಗುತ್ತೆ ಅನ್ಸುತ್ತೆ. ಹೌದು, ಹೋಗುತ್ತೆ. ಏನ್ ಸಂದೇಹ? ಇದಕ್ಕೆ ನಾನು ಹೇಳ್ದೆ, ಈಗ 63ರಲ್ಲಿ TCS ನೋಡಿದ್ರೆ ನೀನ್ ಏನ್ ಆಗ್ತೀಯಾ ಅಂತ. ಇನ್ನು TCS 12,000 ಗಿಂತ ಕೆಳಗೆ ಹೋಗೇ ಇಲ್ವಲ್ಲ. 19 ತಾನೆ. 19 ಅಲ್ಲಿ ನೋಡೋದು ಬೇಡ್ವಾ TCS? ಇನ್ಫೋಸಿಸ್ ನ ಟ್ರಿಪಲ್ ಡಿಜಿಟ್ ಅಲ್ಲಿ ನೋಡೋದು ಬೇಡ್ವಾ ನೀವು? ಈಗ ಇನ್ಫೋಸಿಸ್ ಇಲ್ಲ TCS ಈಗ 1900 ಇಲ್ಲ ಒಂದು ಟ್ರಿಪಲ್ ಡಿಜಿಟಲ್ ನೋಡೋದು ಅಂತ ಅನ್ನೋದು ಒಂದು ಲಡ್ಡು ತರ ಒಂದು ಆಪರ್ಚುನಿಟಿ. ಹೌದು, ಲಡ್ಡು ತರ. ಅದಕ್ಕೆ ಹಂಗೆ ಟಿಫನ್ ಕಾಫಿ ರೇಂಜ್ ಅಲ್ಲೇ ಆಡ್ತಾ ಇರ್ಬೇಕು. ಏನ್ ಸರ್ ನೀವು ಇದು ಒಳ್ಳೆ ಸೂಪರ್ ಆಪರ್ಚುನಿಟಿ ಅಂತ ಹೇಳ್ತೀರಾ, ಆದ್ರೂನು ಟಿಫನ್ ಕಾಫಿ ರೇಂಜ್ ಅಂತ ಹೇಳ್ತೀರಾ? ತಿರ್ಗಾ ಬಿತ್ತು ಅಂತಂದ್ರೆ ಇನ್ನೂ ಬೀಳುತ್ತೆ ಬಾಸ್. ಯಾಕಂದ್ರೆ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಇನ್ನು ಫಿಕ್ಸ್ ಆಗಿಲ್ಲ ಅಲ್ವಾ? ಸಾಲ ತಗೊಂಡಾದ್ರೂ ಡಾಲರ್ ನ ಮಾರ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಇದು ನೋಡ್ತಾ ಇರೋಂತವ್ರಿಗೆ ಏನ್ ಪ್ರಶ್ನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ಆಗಿ ಏನ್ ಬದಲಾಗಬೇಕು ಅಂತಂದ್ರೆ ಜಿಹಿನ್ ಮೇಲೆ ಡಾಲರ್ ಸಪ್ಲೈ ಮಾಡೋದಿಲ್ಲ ಅಂತ ಹೇಳ್ಬೇಕು. ಅದು ಸಾಧ್ಯತೆ ಇಲ್ಲ ಸರ್. ಅದೇ ಸಾಲ ತಗೊಂಡಾದ್ರೂ ನಾನು ಡಾಲರ್ ಮಾರ್ತೀನಿ, ಹೊರದೇಶದವನ್ನ ಬೀಳ್ಕೊಡ್ತೀನಿ ಅನ್ನುವಂತ ಒಂದು ಇದು ಬದಲಾಗೋವರೆಗೂ ನಮ್ಗೆ ಬಾಟಮ್ ಗೊತ್ತಾಗೋದಿಲ್ಲ. ಈ ಬಾಟಮ್ ಗೊತ್ತಾದ್ರೇನೆ ನಾವು ಹಾಕಿನೇ ಎತ್ತೋದಕ್ಕಾಗುತ್ತೆ. ಆದ್ರೆ ನೀವು ಬಾಟಮ್ ಟೆಸ್ಟಿಂಗ್ ಮಾಡಬಾರ್ದು ಅಂತ ಹೇಳಿದ್ರಲ್ವಾ ಸರ್? ಫಾಲಿಂಗ್, ಕ್ಯಾಚಿಂಗ್ ದ ಫಾಲ್. ನಾ ಅದನ್ನೇ ಹೇಳ್ದೆ. ಇದು ಈ ಫಂಡಮೆಂಟಲ್ ಚೇಂಜ್ ಆಗೋಯ್ತಲ್ಲ, ಪೆಂಡ್ಯುಲಮ್ ನಿಲ್ಬೇಕಲ್ವಾ ಒಂದ್ ಕಡೆಯಲ್ಲಿ. ಸುಮ್ನೆ ಹಂಗೆ ಹಿಂಗೆ ಹೋಗ್ತಾನೆ ಇದೆಯಲ್ಲ. ನಿನ್ ಹತ್ರ 700 ಬಿಲಿಯನ್ ಇದೆ, ಅವನು 800 ಬಿಲಿಯನ್ ಅಸೆಟ್ ಇಟ್ಕೊಂಡಿದ್ದಾನೆ. ಅವ್ನ್ ಮಾರ್ತಾನೆ ಇದ್ದಾನೆ, ನೀವು ಹೊರಗಡೆ ಕಳಿಸ್ತಾನೆ ಇದೆಯಾ. ನಿನ್ನ ಹತ್ರ ಖಜಾನೆ ಖಾಲಿ ಆಗ್ಬಿಡ್ತು ಅಂತಂದ್ರೆ ನೀನೇನ್ ಹೇಳ್ತೀಯ? ಅನೇರ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡು ಬಸ್ ಪ್ಲೀಸ್ ಸರ್. ನಾನೇ ನಿಮ್ಗೆ ಈ ಹೆಡ್ಜಿಂಗ್ ಕಾಸ್ಟ್ ಇಂದೆಲ್ಲ ತಗೋತೀನಿ. ಈ ಡಾಲರ್ನ ಮಾತ್ರ ಕೈಯಲ್ಲಿ ಕೊಡು. ನನ್ನ ಕೈ ಹರಿತಾ ಇದೆ. ಸಾಲ ತಗೊಂಡು ಡಾಲರ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. FPIs ಈ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಒಂದು 40,000 ಕೋಟಿ ಒಳಗಡೆ ಹಾಕಿದಾರಂತೆ. ಇದು ಡಾಲರ್ ಅಲ್ಲಿ ತಾನೇ ಸರ್ ಬಂದಿರುತ್ತೆ? ಒಬ್ಬ ವ್ಯಕ್ತಿ ಹಾಕ್ದ ಬಾಸ್, ಫೇರ್ಫೆಕ್ಸ್ ಅಂತ ಒಬ್ಬ ವ್ಯಕ್ತಿ ಹಾಕ್ದ. ಆ ಫೇರ್ಫೆಕ್ಸ್ ಯಾರು ಅಂತಂದ್ರೆ ಈ ಕ್ಯಾಥರಿನ್ ಸಿಟಿ ಬ್ಯಾಂಕ್ ಓನರು ಪ್ರೇಮ್ ವಾಸ್ತಾ ಅಂತ ಹೆಸರು. ಈಗ ಏನ್ ಮಾತಾಡ್ಕೋತಾ ಇದ್ದಾರೆ ಅಂತಂದ್ರೆ ಡೆಲ್ಲಿನಲ್ಲಿ, ನೀನು ಒಂದು 2 ಬಿಲಿಯನ್ ತಗೋ, ಈ 40,000 ಕೋಟಿನಲ್ಲಿ 20,000 ಕೋಟಿ ಅದೇನೆ, ಅದರಲ್ಲಿ 1 ಬಿಲಿಯನ್ ತಗೊಂಡ್ಬಿಟ್ರು. ಈ IDBI ಬ್ಯಾಂಕ್ ನ ನಾವು ಮಾರೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀವಿ, ನಿಮ್ಗೆ IDBI ಬ್ಯಾಂಕ್ ನ ಕೊಟ್ಬಿಡ್ತೀವಿ. ನೀವು CSBA ಈ ಕ್ಯಾಥರಿನ್ ಬ್ಯಾಂಕ್ ನ ನೀವು ಈ ಉದಯ್ ಕೋಟಕ್ ಹತ್ರ ಮಾರ್ಬಿಡಿ. ಉದಯ್ ಕೋಟಕ್ ಟೇಕ್ ಓವರ್ಗೆ ರೆಡಿ ಆಗಿದ್ದಾರೆ. ಸರ್, ಒಳ್ಳೆ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಯಾವ ಬ್ಯಾಂಕ್ ಸಿಕ್ಕಿಸ್ಬೇ ತಗೊಂಡ್ಬಿಡ್ತೀವಿ. 3 ದಿನಕ್ಕೆ ಮುಂಚೆ ತಾನೇ ಹೇಳಿದಾರ. ಇವರಿಂದ 2 ಬ್ಯಾಂಕ್ ಇಡೋದಕ್ಕಾಗಲ್ವಾ? ಇವರಿಗೆ ದೊಡ್ಡ ಬ್ಯಾಂಕ್ ಅಂತ ಒಂದು ಆಸೆ ಇದೆಯಾ? ಈ ಪ್ರೇಮ್ ವಾಸ್ತಾಗೆ IDBI ಬ್ಯಾಂಕ್ ಇದೆಯಾ? ಅದನ್ನ ನಾವು ದಾನ ಮಾಡೋದಕ್ಕೆ ಇಲ್ಲ ರೆಡಿಯಾಗಿದ್ದಿಲ್ಲ ಸರ್. ಈಗ ನಾನು ತಗೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರಿಂದ ಅವರು ಈ ನ್ಯೂಸ್ ನ ಹೇಳ್ತಾ ಇದ್ದಾರಾ? ಅದೆಲ್ಲ ನೀನಾಗೆ ಅರ್ಥ ಮಾಡ್ಕೋಬೇಕು. 3 ವರ್ಷದಿಂದ ಎರವಿನ ಮಾರೋದಕ್ಕೆ ನೋಡ್ಬೇಕು, ನಮ್ಮಿಂದ ಮಾರೋದಕ್ಕೆ ಆಗ್ಲಿಲ್ಲ. ಫ್ರೇಮ್ ವಾಸ್ತಾ ಹತ್ರ ದುಡ್ಡಿದೆ, ಕ್ಯಾಥಲಿಕ್ ಸಿರಿಯನ್ ಕೂಡ ಇದೆ. A7, A8 ಆಗಿರುವಂತ ಉದಯ್ ಕೋಟಕ್ಗೆ ಆ ಬ್ಯಾಂಕು ಬೇಕು. ಹಿಂಗೆ ಕೈ ಬದಲಾಯಿಸ್ಬಿಟ್ಟು ಇಲ್ಲಿ ಬಂದು ಅಂತ ದುಡ್ಡನ್ನ ಇಟ್ಕೊಂಡು ನೀನು IDBI ತಗೊಂಡ್ಬಿಟ್ಟು ಲೆಕ್ಕಕ್ಕೆ ಒಂದು 20,000 ಕೋಟಿಗೆ ಈ ಬಾಂಡ್ನ ಕೂಡ ತಗೊಂಡೆ ಅಂತಂದ್ರೆ ಎಲ್ರು ಹ್ಯಾಪಿ ಆಗಿರ್ತಾರಲ್ವಾ? ಈಗ ಒಂದು 5 ಬಿಲಿಯನ್ 6 ಬಿಲಿಯನ್ಸ್ಗೆ ಇದನ್ನ ತಗೊಂಡೆ ಅಂತ ಇಟ್ಕೋ. ಇನ್ಫೇಸ್ ಮಾಡಿಲ್ಲ ನೀನು, ನನ್ಗೆ ಇನ್ನೊಂದು ಕೈಯಲ್ಲಿ 10 ಬಿಲಿಯನ್ ಸಿಗುತ್ತಲ್ವಾ ಮಾರೋದಕ್ಕೆ. ಫೈನ್ ಸರ್, ಓಕೆ. ಸೊ ಈ ತರ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಒಳ್ಳೆ ಸ್ಟ್ರಾಟಜಿನೇ ಅಲ್ವಾ ಸರ್? ಏನ್ ಒಳ್ಳೆ ಸ್ಟ್ರಾಟಜಿ?
ಈ ನೆಹರೂನು ಇಂದಿರಾ ಗಾಂಧಿ ಇದ್ಮೇಲೆ ಮಾರ್ಬಿಡೋಣ, ಅದಾದ್ಮೇಲೆ ಮಾರೋದಕ್ಕೆ ಏನಿದೆ ಅನ್ನೋದನ್ನ ನೋಡೋಣ. ಈ ಸಂತಾನಮ್ದು ಒಂದು ಜೋಕ್ ಬರುತ್ತೆ, ಬೆಲೆನೇ ಇಲ್ದೇ ಇರೋಂತ ಕೊಟ್ಟೋಗಿರೋ ಟೊಮೆಟೊ ಎಲ್ಲ ಮಾರ್ತಾ ಇದೀನಿ ಕಲೋ ನಾರಾಯಣ ಅಂತ. ಆ ತರ ಒಂದು ಜೋಕ್ ಬರುತ್ತೆ ಸರ್. ಅದು ಸರಿಯಾಗಿದ್ದನ್ನ ಈ ಕೊಳ್ತ ಟೊಮೆಟೊ ತರ ಯಾರು ಇದನ್ನ LIC ತಲೆನಲ್ಲಿ ಕಟ್ಟಿದ್ದು, ಈ LIC ನ ಮೇಜರ್ ಹೋಲ್ಡಿಂಗ್ ಆಫ್ IBS ಸ್ಟಾಕ್ ಅದು ಯಾರು ಬದಲಾಯಿಸಿದ್ರು? LICನೇ ಬಂದ್ಬಿಟ್ಟ ನಾವ್ ಯಾವ್ದನ್ನ ಕೊಡ್ತಾರೆ ಅಂತ ನೋಡ್ತಾ ಇದೀವಿ. ಸರ್. ನಮ್ಮನ್ನು ಕೂಡ ಅದ್ರಲ್ಲಿ ಒಂದು ಯಜಮಾನ್ರ ರೀತಿ ಮಾಡ್ತಾ ಇದ್ದಾರೆ ಸರ್. ನೀವು ಅದನ್ನ ಒಪ್ಕೋತಾ ಇಲ್ಲ. ಸರಿ, ಈಗ ನೀನ್ ಯಾವ ರೇಟ್ ಅಲ್ಲಿ LIC ತಗೊಂಡೆ, ಈಗ ಅದು ಯಾವ ರೇಟ್ ಅಲ್ಲಿ ಇದೆ? ಒಳ್ಳೆ ಪ್ರಶ್ನೆ ಸರ್. ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸರ್. ಅದಾದ್ಮೇಲೆ ಸೌತ್ ಕೊರಿಯಾ ಪಾಸ್ಬಿ 8% ಬಿದ್ದಿದೆ. ಅದೇ ಹೇಳ್ದೆ, ಇವತ್ ಮಾರ್ಕೆಟ್ ಓಪನ್ ಆಗಿದೆ, ನಮಗೂ ಫಿಲಂ ತೋರಿಸಿರ್ತಿದ್ರು ಅಂತ. ಏನ್ ರೀಸನ್ ಸರ್? ಮೈಕ್ರಾನ್ ಚೆನ್ನಾಗಿ ಮಾಡ್ತು, ಆದ್ರೆ ಆಪಲ್ ಮಲಗ್ಬಿಡ್ತು. ಆಪಲ್ ಪ್ರೈಸ್ ಏರ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಪ್ರಿಫರ್ ಕನ್ಸ್ಯೂಮರ್ ಗೇಜ್ ಅಂತ ಒಂದು 4 ದಾಟ್ಬಿಟ್ಟಿದೆ, ಅದು 3 year ಹೈ. ಸ್ವಾರ್ಥ ಅನ್ಸುವ ಕೇಜ್ ಅಂತಂದ್ರೆ ಏನು ಸರ್? ಅದು ಇನ್ಶೂರೆನ್ಸ್ ನ ಮೆಷರ್ ಮಾಡೋದಕ್ಕೆ ಪ್ರಿಫರ್ಡ್ ಐಡಿಯಾ, ಇದಕ್ಕೆ PPE ಅಂತ ಹೆಸರು. ಸೊ ಅದು ಏರ್ತು ಅಂತಂದ್ರೆ ಇನ್ಫ್ಲೇಷನ್ ಖಂಡಿತವಾಗ್ಲೂ ಏರ್ಬಿಡತ್ತೆ ಅನ್ನೋದು ಗೊತ್ತು. ಓಕೆ. ಆ ಗೇಜು ಹ್ಯಾಪಿ ಆಗಿ ಏರ್ಬಿಟ್ಟಿದೆ. ಕೆವಿನ್ ವಾಶ್ 1 ರೇಸಾ 2 ರೇಟ್ ಅಂತ ನೋಡ್ತಾ ಇದ್ದಾರೆ. ಮಾರ್ಕೆಟ್ ಮಲಗ್ಬಿಟ್ಟಿದೆ. ಆ ಸೇಲಲ್ಲಿ ನೋಡಿದ್ರೆ ಈಗ ಗೋಲ್ಡ್ ಕೂಡ ಮಲಗ್ಬಿಡತ್ತೆ. ಓಕೆ ಸರ್. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು 5.25 ಅಂದೇ ಇಟ್ಟಿರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಹೇಳಿದ್ದಾರೆ, ಹಿ ಡಸ್ ನಾಟ್ ಸಿ ಎ ರೇಟ್ ಹೈಕ್ ಕಮ್ಮಿಂಗ್. ಅಮೆರಿಕಾದಲ್ಲಿ 10% ಏರ್ಸಿದ ಅಂತಂದ್ರೆ ಇಲ್ಲಿಂದ ತಿರ್ಗಾ ಡಾಲರ್ ಹೋಗೋದಕ್ಕೆ ಒಂದು ದಾರಿ. ನೀನು ಹಾಕಿ ಎತ್ಬೋದಾ ಅಂತ ಕೇಳ್ತಾ ಇದೀಯಾ? ಆಲ್ರೆಡಿ ನಾವು ಸಾಲ ತಗೊಂಡು ಡಾಲರ್ನ ಮಾರ್ತಾ ಇದ್ದೀವಿ. ಹೌದು. ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಏರಿಸಿ ಇನ್ನೂ ಡಾಲರ್ನ ಕಾಸ್ಟ್ಲಿ ಮಾಡ್ತಾರೆ. ಇರೋಂತ ಡಾಲರ್ ಕೂಡ ಹೋಗುತ್ತೆ. ಆವಾಗ ಹೋಗಿ ತಗೊಳ್ಳೋಣ ಅಂತ ಹೇಳ್ದಂಗೆ. ಹಾಗಿದ್ರೆ ಈಗ ನೀವ್ ಹೇಳೋದನ್ನ ನೋಡಿದ್ರೆ ಈ ವರ್ಷದ ಕೊನೆಯಲ್ಲೇ ನಮ್ಗೆ ದೀಪಾವಳಿ ವೇಟಿಂಗ್ ಅಂತ ಅರ್ಥ ಮಾಡ್ಕೋಬಹುದಾ ಸರ್? ಯಾವಾಗ ದೀಪಾವಳಿ ರೈಟಿಂಗು ಅಲ್ಲಿವರೆಗೂ 1-2 ಅಂತ. ಓಕೆ ಫೈನ್. ನನಗೆ 1 ಓವರ್ಗೆ 2 ಬಾಲ್ ಸಿಂಗಲ್ ಹೊಡಿತಾ ಇದ್ದು, ಈಗ ಎವ್ರಿ ಬಾಲ್ ಸಿಂಗಲ್ ಡಬಲ್ ಓಡು ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ಗೋಲ್ಡ್ $4,000 ಗಿಂತ ಕೆಳಗಡೆ ಹೋಗ್ಬಿಟ್ಟು ತಿರ್ಗಾ ರೀಬೌಂಡ್ ಆಗಿದೆ. 3.8 ವರೆಗೂ ಹೋಗುತ್ತೆ. 3.8 ವರೆಗೂ ಹೋಗುತ್ತೆ ಅನ್ನೋದನ್ನ ನೀವು ಕೂಡ ತಗೋತೀರಾ ಆ ಪಾಯಿಂಟ್ ನ? 2 ಸಲ ಇಂಟ್ರೆಸ್ಟ್ ರೇಟ್ ಏರಿಸಿದ್ರೆ ಏನಾಗುತ್ತೆ? ಓಕೆ ಫೈನ್. ಆದ್ರೆ ಒಂದು ರೂಪಾಯಲ್ಲಿ ಎಷ್ಟಕ್ಕೆ ಹೋಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ರೂಪಾಯಿ ಹಂಗೆ ಈಗ ಭಗವಂತ ನಂಬಿ ಕೈ ಕೊಟ್ಬಿಟ್ಟ, ಅಂದ್ರೆ ಭಗವಂತ ಕೈ ಕೊಟ್ಟು ಅಲ್ಲಿ ಬಿಟ್ಬಿಟ್ಟ ಅನ್ನೋ ರೀತಿ. ಸೊ ತರ ಕೈ ಬಿಟ್ಟ ಅಂತ ಇಟ್ಕೋ, ರೂಪಾಯಿ 105 ಹೊರಟೋಯ್ತು ಅಂತ ಅನ್ಕೋ, ಅಷ್ಟು ಇಂಪ್ಯಾಕ್ಟ್ ಇರೋದಿಲ್ಲ. ಸರ್ ಬ್ಲೂಮ್ಬರ್ಗ್ ಅಲ್ಲಿ ಒಂದು ನ್ಯೂಸ್ ಬಂದಿತ್ತು ಸರ್, ಈ ಚೈನೀಸ್ ಬ್ಯಾಂಕ್ಸ್ ಅಲ್ಲಿ ರಿಟೇಲ್ ಗೋಲ್ಡ್ ನ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಮಾರೋದಿಲ್ಲ. ಆ ರೀತಿ ಒಂದು ಸ್ಟ್ರಿಕ್ಟ್ ಆದಂತ ನಾರ್ಮ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಅವ್ನು ತಗೊಂಡ್ ಬಂದ್ರೆ ನಿನಗೇನು? ಅದೇ ನಾನು ಹೇಳಿದ್ನಲ್ಲ, ಒಂದು ಕ್ಲೋಸ್ ಎಕಾನಮಿ, ಗೋಲ್ಡ್ ಎಲ್ಲ ಕಿತ್ಕೋತಾರೆ ಅಂತ ಕೂಡ ಹೇಳ್ದೆ. ಆದ್ರೆ ಈ ಗೋಲ್ಡ್ ಪ್ರೈಸ್ ಸಿಕ್ಕಾಪಟ್ಟಿಗೆ ಏರಿ ಇಳ್ತಾ ಕಾಣ್ತಾ ಇದೆ ಅನ್ನೋದ್ರಿಂದ ಈ ರಿಸ್ಟ್ರಿಕ್ಷನ್ ತಗೊಂಡ್ ಬರ್ತಾ ಇದ್ದಾರೆ ಅನ್ನೋ ತರ ಒಂದು ನ್ಯೂಸ್ ಓದಿದೆ ಸರ್. ಅದೆಲ್ಲ ಬ್ಯಾಡ್ ಥಿಂಗ್ಸ್ ನೀವು ಇಟ್ಕೋಬಾರ್ದು. ನೀನ್ ಬರೀ ಕರೆನ್ಸಿನ ಇಟ್ಕೊಂಡಿರು, ನಾನು ಕರೆನ್ಸಿ ಅದೇ ಅದ್ರ ಕಡೆಗೆ ಹೋಗ್ತಾ ಇದೆ. ಅದ್ರ ಕಡೆಗೆ ಹೋಗ್ತಾ ಇದೆಯೇನೋ ಅನ್ನೋಂತ ಒಂದು ಸಂದೇಹ. ನಾವು ಬೇರೆ ಪಕ್ಕದಲ್ಲೇ ಇದೀವಿ, ಒಂದು ಬಾರ್ಡರ್ ಅಷ್ಟೇ ಡಿಫ್ರೆನ್ಸ್. 8 ಗಂಟೆಗೆ ನ್ಯೂಸ್ ನೋಡ್ತಾನೆ ಇರು. ಹಲವು 8 ಗಂಟೆ ನ್ಯೂಸ್ ಗಳನ್ನ ನೋಡಾಯ್ತು ಸರ್. ITC ಇಂದಿಂದ 13% ಏರೋದಕ್ಕೆ ಸಾಧ್ಯತೆಗಳಿದೆ. ಬಜಾಜ್ ಬ್ರೋಕಿಗೂ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಕೊಟ್ಟಿದ್ದಾರೆ ಸರ್. ಈ 13% ಅಂತ ಅನ್ನೋದು ಈಗ ಇವತ್ತು ಒಂದು 13% ಕನ್ಸಿಡರೇಷನ್ ರೇಂಜ್ ಅಲ್ಲೇ ಇದೆ. ಯಾಕೆ ಭಯ ಪಡ್ತಾ ಇದೀಯಾ? ಈಗ ಕೆಲವೊಬ್ರಿಗೆಲ್ಲ ನೋಡಿದ್ರಿ ಅಂತಂದ್ರೆ ₹1,00,000 ಪೋರ್ಟ್ಫೋಲಿಯೋದಲ್ಲಿ ಅಪ್ರಾಕ್ಸಿಮೇಟ್ ಆಗಿ 60-70 ಸಾವಿರಕ್ಕೆ ITC ಮೇ ಇಟ್ಟಿದ್ದಾರೆ. ಅದರಿಂದ ಏನ್ ತಪ್ಪು? ನನಗೆ ಗೊತ್ತಿರೋಂತ ಒಬ್ಬ ಹುಡುಗ ಪೋರ್ಟ್ಫೋಲಿಯೋ ಇಟ್ಟಿದ್ದಾನೆ. 3,000 ಶೇರು IDFC, 3,000 ಶೇರು ITC. 3,000 ಶೇರ್ IDFC, 3,000 ಶೇರ್ ITC. ಯಾವಾಗ ದೂರಿದ್ರು 5 ITC 5 IDFC ತಗೊಂಡ್ ಬಿಡ್ತಾರೆ. ಬಸ್ ಲಾಂಗ್ ಟರ್ಮ್ ನೋಡು ಬಸ್ ಸರ್, ವಿಚ್ ಇಸ್ ಹಂಗಿದ್ರೆ ಇಲ್ಲಿ ಇಷ್ಟು ವರ್ಷದಿಂದ ITC ಅದೇ ಲೆವೆಲ್ ಇದೆ ಪ್ರತಾನೆ ಸರ್. ಅವನು ₹17 ಬರ್ತಾನೆ ಇದೆಯಲ್ಲ. ಅದು ನಿಮ್ ಡಿವಿಡೆಂಡ್ ಸ್ಟಾಕ್ ಆಗಿ ಹೇಳ್ತಾ ಇದ್ದೀರಾ? ಅದನ್ನ ಅವ್ನು ತಗೊಂಡ್ಬಿಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾರ್ತೆಯಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಮಾಡಿ
ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.